ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್. ಇವತ್ತು ನಾನು ನಿಮಗೆ ಇನ್ನೊಂದು ಸ್ಟೈಲಲ್ಲಿ ದೋಸೆ ಮಾಡ್ಕೊಳ್ಳೋದನ್ನ ಹೇಳ್ಕೊಡ್ತೀನಿ ಫ್ರೆಂಡ್ಸ್. ಅದು ಸ್ವೀಟ್ ದೋಸೆ ಆಗಿರುತ್ತೆ. ಯಾವ ಥರ ಮಾಡ್ತೀವಿ ಅಂತ ಹೇಳ್ತೀನಿ, ಬನ್ನಿ ನೋಡಿ ಫ್ರೆಂಡ್ಸ್. ನಾನು ಈ ಲೋಟದಲ್ಲಿ, ನಿಮ್ಗೆ ಗೊತ್ತಲ್ವಾ ನಾನು ಇದೇ ಲೋಟ ಯೂಸ್ ಮಾಡೋದು ಅಂತ, ಈ ಲೋಟದಲ್ಲಿ 3 ಲೋಟ ಅಕ್ಕಿ ತೊಗೊಂಡಿದ್ದೀನಿ. ನಿಮ್ಗೆ ಎಷ್ಟು ಬೇಕು ಅಷ್ಟು ಅಕ್ಕಿ ತೊಗೊಳ್ಳಿ, ಓಕೆನಾ. 3 ಲೋಟ ಅಕ್ಕಿ. ನಮಗೆ ಬೆಳಿಗ್ಗೆ ಈವ್ನಿಂಗ್ಗೆ ಎರಡು ಟೈಮ್ ಬೇಕು. ಹಾಗಾಗಿಬಿಟ್ಟು ನಾನು ಈ ಲೋಟದಲ್ಲಿ 3 ಲೋಟ ಅಕ್ಕಿ ತೊಗೊಂಡಿದ್ದೀನಿ. ಇದನ್ನು ನಾನೀಗ ನೋಡಿ, ರಾತ್ರಿ ಫುಲ್ಲು ನೆನೆಸ್ಲಿಕ್ಕೆ ಹಾಕಿದ್ದೀನಿ ನಾನು ಇದನ್ನು. ಈಗ ನಾನು ಚೆನ್ನಾಗಿ ಇದನ್ನು 3-4 ಟೈಮ್ಸ್ ಚೆನ್ನಾಗಿ ತೊಳಿತೀನಿ ಅಕ್ಕಿನ. ನೋಡಿ ಫ್ರೆಂಡ್ಸ್, ನಾನು ಅಕ್ಕಿಯನ್ನು 3-4 ಸಲ ಚೆನ್ನಾಗಿ ತೊಳ್ಕೊಂಡಿದ್ದೀನಿ. ಈಗ ನಾನು ಮಿಕ್ಸಿ ಜಾರಿಗೆ ಹಾಕ್ತೀನಿ ಇದನ್ನು. ನೋಡಿ, ತೆಳ್ಳಗೆ ಮಾಡ್ಕೋಬಾರ್ದು ಫ್ರೆಂಡ್ಸ್. ಹಾಗೆಯೇ ಸಬ್ಬಸಿಗೆ ಸೊಪ್ಪು ಚೆನ್ನಾಗಿ ತೊಳೆದು ಕಟ್ ಮಾಡ್ಕೊಂಡಿದ್ದೀನಿ. ಆದಷ್ಟು ದಪ್ಪ ಇರಲಿ, ತೆಳ್ಳಗೆ ಮಾಡ್ಕೋಬೇಡಿ. ಆಮೇಲೆ ಬ್ಯಾಟರ್ ಮಾಡಬೇಕಾದ್ರೆ ನೋಡಿದ್ರೆ ಆಯಿತು. ಹಾಗೆಯೇ ಸ್ವಲ್ಪ ಕಾಯಿ ಹಾಕಬೇಕು ಇದಕ್ಕೆ ನೋಡಿ. ಹಾಗೆಯೇ ಬೆಲ್ಲ ಹಾಕ್ತಾ ಇದ್ದೀನಿ ಫ್ರೆಂಡ್. ಹಾಗೆಯೇ ಸ್ವಲ್ಪ ಉಪ್ಪು ಫ್ರೆಂಡ್ಸ್. ಇದಕ್ಕೆ ಜಾಸ್ತಿ ಉಪ್ಪು ಬೇಡ. ನೋಡಿ, ಇಷ್ಟು ಉಪ್ಪು, ಜಾಸ್ತಿ ಉಪ್ಪು ಬೇಡ, ಸ್ವಲ್ಪ. ಇದು ಸ್ವೀಟ್ ದೋಸೆ ಫ್ರೆಂಡ್ಸ್, ಸಬ್ಬಸಿಗೆ ಸೊಪ್ಪಿನ ಸ್ವೀಟ್ ದೋಸೆ ಅಂತೀವಿ ಇದಕ್ಕೆ. ಈಗ ನಾನು ಮಿಕ್ಸಿ ಮಾಡ್ತೀನಿ ಫುಲ್ಲು. ನೀರು ತುಂಬ ಕಡಿಮೆ, ನೀರು ಹಾಕಲ್ಲ ನಾನು, ಆ ಸೊಪ್ಪಲ್ಲಿ ನೀರಿರುತ್ತೆ. ಸೊ ನೋಡ್ಬಿಟ್ಟು ನೀರು ಹಾಕ್ಕೊಂಡು ಬ್ಯಾಟರ್ ಮಾಡ್ಕೊಳ್ತೀನಿ. ಈ ರೀತಿ ಹಾಕಬೇಕು, ನೀರು ಹಾಕೋದು ಬೇಡ ಜಾಸ್ತಿ. ನೋಡಿ ಫ್ರೆಂಡ್ಸ್, ಬ್ಯಾಟರ್ ಯಾವ ರೀತಿ ಆಗಿದೆ ಅಂತ. ಸೊಪ್ಪು ಹಾಕಿದ್ವಲ್ಲ, ಸೊ ಈ ರೀತಿ ಆಗಿದೆ ಬ್ಯಾಟರು. ಗ್ರೀನ್ ಕಲರ್ ಆಗಿದೆ. ಈಗ ನೋಡಿ, ತುಂಬ ತೆಳ್ಳಗಾಗಿದೆ ಇದು. ಇದಕ್ಕೊಂದು ಸ್ವಲ್ಪ ದಪ್ಪ ಮಾಡಬೇಕೀಗ. ನೋಡಿ ಫ್ರೆಂಡ್ಸ್, ಬ್ಯಾಟರು ಈ ಥರ ಆಗಿದೆ, ತೆಳ್ಳಗಾಗಿದೆ. ಈಗ ಈ ಥರ ಆದರೆ ದೋಸೆ ಹಾಕೋಕ್ಕಾಗಲ್ಲ. ಸೊ ಹಾಗಾಗಿಬಿಟ್ಟು ಇದನ್ನು ದಪ್ಪ ಮಾಡಬೇಕು ಅಂದರೆ ಅದಕ್ಕೆ ಗಟ್ಟಿ ಅವಲಕ್ಕಿ ಹಾಕಬೇಕು ಫ್ರೆಂಡ್ಸ್. ಗಟ್ಟಿ ಅವಲಕ್ಕಿನ ನೆನೆಸ್ಬಿಟ್ಟು ಆಮೇಲೆ ಅದನ್ನು ಹಿಂಡಿಬಿಟ್ಟು ಹಾಕಬೇಕು. ತೋರಿಸ್ತೀನಿ ಫ್ರೆಂಡ್ಸ್ ಯಾವ ರೀತಿ ಅಂತ. ನೋಡಿ ಫ್ರೆಂಡ್ಸ್, ನಾನು ಗಟ್ಟಿ ಅವಲಕ್ಕಿಯನ್ನು ನೆನೆಸ್ಲಿಕ್ಕೆ ಇಟ್ಟಿದ್ದೆ. ಈಗ ನಾನು ಇದರ ನೀರು ತೆಗೆದುಬಿಟ್ಟು, ಗಟ್ಟಿ ನೀರು ತೆಗಿಬೇಕು. ಹೀಗೆ ತೆಗೆದುಬಿಟ್ಟು ಇದರಲ್ಲಿ ಹಾಕ್ತೀನಿ ಈಗ. ನೋಡಿ ಫ್ರೆಂಡ್ಸ್, ಆಗ ಇದು ದಪ್ಪ ಆಗುತ್ತೆ. ಈ ರೀತಿ. ಈಗ ಇದರಲ್ಲೂ ನೀರಿದೆ ಅಲ್ವಾ, ಸೊ ಇದು ದಪ್ಪ ಆಗಿ ಬರುತ್ತೆ ಈಗ. ನೋಡಿ ಫ್ರೆಂಡ್ಸ್, ನೋಡಿ ಇದು ಗಟ್ಟಿ ಅವಲಕ್ಕಿ ಹಾಕಿದ್ದೀನಿ, ನೆನೆಸ್ಬಿಟ್ಟು ಹಾಕಿದ್ದೀನಿ. ನೋಡಿ ಈಗ ಇದು ಸ್ವಲ್ಪ ಗಟ್ಟಿ ತಿಕ್ಕಾಗಿ ಬರುತ್ತೆ. ನೋಡಿ ಫ್ರೆಂಡ್ಸ್, ಹಿಟ್ಟು ನೋಡಿ ಎಷ್ಟು ದಪ್ಪ ಆಗಿಬಿಟ್ಟಿದೆ. ಸ್ವಲ್ಪ ನೀರು ಹಾಕಿಬಿಟ್ಟು ತೆಳ್ಳಗೆ ಮಾಡ್ಕೊಳ್ಳೋಣ ಫ್ರೆಂಡ್ಸ್. ಇಷ್ಟೊಂದು ದಪ್ಪ ಬೇಡ. ನೋಡಿ ಫ್ರೆಂಡ್ಸ್, ಇನ್ನೊಂದು ಸ್ವಲ್ಪ ಬೆಲ್ಲ ಕಡಿಮೆ ಇತ್ತು, ಸೊ ಸ್ವಲ್ಪ ಬೆಲ್ಲ ಹಾಕಿದ್ದೀನಿ. ಈಗ ಇದಕ್ಕೆ ಅಕ್ಕಿ ಹಾಗೆಯೇ ಬೆಲ್ಲ, ಕಾಯಿ ತುರಿ ಅಥವಾ ಕಾಯಿಯನ್ನು ಅಂದರೆ ಕೊಕೊನಟನ್ನು ಸ್ವಲ್ಪ ಚೂರು ಮಾಡಿ ಹಾಕ್ಬೋದು. ಮತ್ತು ಸಬ್ಬಸಿಗೆ ಸೊಪ್ಪು ಜಾಸ್ತಿ ಹಾಕಿ ಒಂದು ಕಟ್ ಹಾಕಿಬಿಡಿ. ಯಾಲಕ್ಕಿ ಬೇಕು ಅಂದರೆ ಹಾಕಿ ಫ್ರೆಂಡ್ಸ್. ಸಬ್ಬಸಿಗೆ ಸೊಪ್ಪು ನೋಡಿ, ಯಾಲಕ್ಕಿ ಬೇಕು ಅಂದರೆ ಹಾಕಿ. ನಾನು ತೆಗೆದಿಟ್ಟಿದ್ದೆ ಹಾಕೋಣ ಅಂತ, ಅದನ್ನು ನಾನು ಹಾಕ್ತಿಲ್ಲ. ಎಲ್ಲ ಒಂಥರ ಪರಂಬಳ ಥರ ಬರುತ್ತೆ, ಅರೋಮ ತುಂಬ ಚೆನ್ನಾಗಿರುತ್ತೆ. ಸೊ ನಾನು ಹಾಕಿಲ್ಲ, ಇದಿಷ್ಟೇ ಸ್ಮೆಲ್ ಸಾಕು ಅಂತ. ಯಾಕಂದರೆ ಸಬ್ಬಸಿಗೆ ಸೊಪ್ಪದ್ದು ಸ್ಮೆಲ್ ತುಂಬ ಚೆನ್ನಾಗಿರುತ್ತೆ. ಸೊ ಹಾಕಿಬಿಟ್ಟು ಏಲಕ್ಕಿ ಹಾಕಿಲ್ಲ, ಅದನ್ನು ಸ್ಕಿಪ್ ಮಾಡಿದರೆ ಬೇಕಂದರೆ ಹಾಕ್ಕೊಳ್ಳಿ, ಇಲ್ಲಾಂದರೆ ಸ್ಕಿಪ್ ಮಾಡಿ. ಹಾಗೆಯೇ ಬೆಲ್ಲ, ಕಾಯಿ ತುರಿ, ಸಬ್ಬಸಿಗೆ ಸೊಪ್ಪು, ಏಲಕ್ಕಿ ಅಂದರೆ ಬೇಕು ಅಂದರೆ ಹಾಕ್ಕೊಳ್ಳಿ, ಇಲ್ಲ ಸ್ಕಿಪ್ ಮಾಡಿ. ಹಾಗೆಯೇ ಇದು ನೋಡಿ, ತುಂಬ ತೆಳ್ಳಗಾಗಿತ್ತು ಆವಾಗ. ನಾನೇನು ಮಾಡಿದೆ, ತೆಳ್ಳಗಾಗಿತ್ತಂತ ಹೇಳಿಬಿಟ್ಟು ಗಟ್ಟಿ ಅವಲಕ್ಕಿಯನ್ನು ನೀರಲ್ಲಿ ನೆನೆ ಹಾಕಿದ್ದೆ. ನೋಡಿ, ಈ ಥರ ಹಾಕಬೇಕು, ನೆನೆ ಹಾಕಿದ್ದೆ. ಹಾಗೆಯೇ
ಅದನ್ನು ಇದರಲ್ಲಿ ಹಾಕಿ ಮಿಕ್ಸ್ ಮಾಡಿದೆ ನೋಡಿ ಫ್ರೆಂಡ್ಸ್. ಈ ಥರ ಹಾಕ್ಕೋಬೇಕು. ಒಂದು ಕೈ ಬೆಲ್ಲ ಜಾಸ್ತಿನೇ ಇಡಿ, ಸ್ವಲ್ಪ ಉಪ್ಪು ಹಾಕಿ ಇದನ್ನು ಮುಚ್ಚಬೇಕು. ಆ್ಯಕ್ಚುಲಿ ಈಗ ಈ ಥರ ಹಾಕಿದರೆ ಮುಚ್ಚೋಕ್ಕಾಗಲ್ಲ, ಸೊ ಹಾಗಾಗಿಬಿಟ್ಟು ನಾನು ಮುಚ್ಚುತ್ತಾ ಇಲ್ಲ. ನೋಡಿ ದೋಸೆ ನೋಡಿ, ಸ್ವೀಟ್ ದೋಸೆ ಫ್ರೆಂಡ್ಸ್, ತುಂಬ ಚೆನ್ನಾಗಿರುತ್ತೆ. ಮೇಲಿಂದ ತುಪ್ಪ ಹಾಕ್ಕೊಂಡು ತಿನ್ನಬೇಕು ಇದಕ್ಕೆ. ನೋಡಿ ಫ್ರೆಂಡ್ಸ್, ಈಗ ಇದಕ್ಕೆ ಆಯಿಲ್ ಹಾಕ್ತೀನಿ ನಾನು. ಹಾಗೆ ಹಚ್ಕೊಂಡು ತಿನ್ನಬೇಕಾದ್ರೆ ತುಪ್ಪ ಹಾಕಿಬಿಟ್ಟು ಈಗ ಆಯಿಲ್ ಬದಲು ತುಪ್ಪನೇ ಹಾಕಿ, ತೊಂದರೆ ಇಲ್ಲ. ಈ ಥರ ಮಾಡಿ ನೋಡಿ, ತುಂಬ ಚೆನ್ನಾಗಿ, ಮಕ್ಕಳಂತೂ ತುಂಬ ಇಷ್ಟಪಡ್ತಾರೆ ಫ್ರೆಂಡ್. ಆದರೆ ಬೆಲ್ಲ ಒಂದು ಕೈ ಜಾಸ್ತಿನೇ ಇಡಬೇಕು, ಸಪ್ಪೆ ಮಾಡಬೇಡಿ, ಚೆನ್ನಾಗಿರಲ್ಲ. ನೋಡಿ ಈಗ ಇದನ್ನು ಉಳಿತು ಹಾಕ್ತೀನಿ. ಈವ್ನಿಂಗಂತೂ ಮಾಡಿಕೊಟ್ರೆ ಮಕ್ಕಳಿಗೆ ನಮ್ಮ ಮನೇಲಂತೂ ಭಾರಿ ಇಷ್ಟ. ನೋಡಿ ಫ್ರೆಂಡ್ಸ್, ಆಯಿಲ್ ಹಾಕಿಬಿಟ್ಟು ಉಲ್ಟಾ ಹಾಕಿದ್ದೆ. ಈಗ ನೋಡಿ ದೋಸೆ ರೆಡಿ. ನೋಡಿ ಪ್ಲೇಟಿಂಗ್ ಮಾಡ್ತೀನಿ ನೋಡಿ ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ಈ ಥರ ಕೆಂಪಗಾಗಬೇಕು ಫ್ರೆಂಡ್ಸ್, ಚೆನ್ನಾಗಿರುತ್ತೆ. ನೋಡಿ ಫ್ರೆಂಡ್ಸ್, ಈ ಥರ ತುಪ್ಪ ಹಾಕಿಬಿಟ್ಟು ತಿಂದರೆ ಅಂತೂ ತುಂಬ ಚೆನ್ನಾಗಿರುತ್ತೆ. ನೋಡಿ ನಾನು ಟೇಸ್ಟ್ ಮಾಡಿ ನೋಡ್ತೀನಿ. ತುಪ್ಪ ಮೆಲ್ಟಾಗಿ ಹೋಗಿದೆ ನೋಡಿ. ತುಂಬ ಚೆನ್ನಾಗಿದೆ, ತುಂಬ ಟೇಸ್ಟಿಯಾಗಿದೆ. ಟ್ರೈ ಮಾಡಿ, ಮಾಡ್ಕೊಂಡು ತಿನ್ನಿ, ಮಕ್ಕಳಿಗೂ ಮಾಡಿಕೊಡಿ, ಈವ್ನಿಂಗ್ ಮಾಡಿಕೊಡಿ. ಇದ್ರದ್ದು ಅಪ್ಪೆನೂ ಮಾಡ್ಬೋದು, ಪಡ್ಡು ಅಂತೀವಲ್ಲ, ಆ ಪಡ್ಡು, ಈ ಹಿಟ್ಟನ್ನು ಪಡ್ಡು ಕಾವಲಿಗೆಲ್ಲಿ ಹಾಕಿಬಿಟ್ಟು ಆ ಥರ ಪಡ್ಡುನೂ ಮಾಡ್ಬೋದು, ತುಂಬ ಚೆನ್ನಾಗಿ ಬರುತ್ತೆ ಫ್ರೆಂಡ್ಸ್. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಲೈಕ್, ಶೇರ್, ಸಬ್ಸ್ಕ್ರೈಬ್. ಬಾಯ್.